ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಬೆಣ್ಣೆಯ ನಗರಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಚಿತ್ರದುರ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರವಾಡವನ್ನು ಬೆಣ್ಣೆಯ ನಗರಿ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಮುಖದ ಕಾಂತಿ ಹೆಚ್ಚಾಗಲು ನಾವು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ವೈನ್, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ಪುದೀನ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಮುಖದ ಕಾಂತಿ ಹೆಚ್ಚಾಗಲು ಎಳನೀರು ಮತ್ತು ಪುದೀನ ಜ್ಯೂಸ್ ಕುಡಿಯಬೇಕು. ಮೂರನೆಯ ಪ್ರಶ್ನೆ, ಮೀನು ತಿಂದ ನಂತರ ಏನನ್ನು ಕುಡಿಯಬಾರದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಬಿಸಿ ನೀರು, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಲನ್ನು ಕುಡಿಯಬಾರದು. ನಾಲ್ಕನೆಯ ಪ್ರಶ್ನೆ, ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಸ್ನಾಯು ಸೆಳೆತ, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ನಿದ್ರಾಹೀನತೆ, ಆಪ್ಷನ್ ಡಿ ನೆಗಡಿ ಮತ್ತು ಕೆಮ್ಮು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಬಿಸಿ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಸ್ನಾಯು ಸೆಳೆತ, ಕೀಲು ನೋವು, ನಿದ್ರಾಹೀನತೆ ಮತ್ತು ನೆಗಡಿ ಕೆಮ್ಮು ಬರುವುದಿಲ್ಲ. ಐದನೆಯ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರ ತಲೆನೋವು ಉಂಟಾಗುತ್ತದೆ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಪಪ್ಪಾಯಿ ಹಣ್ಣು, ಆಪ್ಷನ್ ಡಿ ಸೀತಾಫಲ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ ಹಣ್ಣು. ಬಾಳೆಹಣ್ಣಿನೊಂದಿಗೆ ಬೆರೆಸಿ ತಿನ್ನುವುದರಿಂದ ತಲೆನೋವು ಉಂಟಾಗುತ್ತದೆ. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಎಮ್ಮೆ, ಆಪ್ಷನ್ ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ. ಏಳನೆಯ ಪ್ರಶ್ನೆ, ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ? ಆಪ್ಷನ್ ಎ ಹಳದಿ ಬಣ್ಣ, ಆಪ್ಷನ್ ಬಿ ತಿಳಿ ಹಳದಿ ಬಣ್ಣ, ಆಪ್ಷನ್ ಸಿ ಕೆಂಪು ಬಣ್ಣ, ಆಪ್ಷನ್ ಡಿ ಕೇಸರಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಳಿ ಹಳದಿ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಆರೋಗ್ಯವಾಗಿದ್ದನಂತೆ. ಎಂಟನೆಯ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತಹ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸುನಾಮಿ, ಆಪ್ಷನ್ ಬಿ ನೆರೆ, ಆಪ್ಷನ್ ಸಿ ತೂಫಾನ್, ಆಪ್ಷನ್ ಡಿ ಚಂಡಮಾರುತ. ಸರಿಯಾದ ಉತ್ತರ ಆಪ್ಷನ್ ಎ ಸುನಾಮಿ. ಒಂಬತ್ತನೆಯ ಪ್ರಶ್ನೆ, ಪೋಷಕರಿಂದ ರವಾನೆಯಾಗುವ ಅತಿ ಸಾಮಾನ್ಯ ಕಾಯಿಲೆ ಯಾವುದು? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಪೋಷಕರಿಂದ ರವಾನೆಯಾಗುವ ಅತಿ ಸಾಮಾನ್ಯ ಕಾಯಿಲೆ ಅಸ್ತಮಾ, ಹೃದಯ ಸಮಸ್ಯೆ, ಮಧುಮೇಹ ಮತ್ತು ಕ್ಯಾನ್ಸರ್. ಹತ್ತನೆಯ ಪ್ರಶ್ನೆ, ಭಾರತದ ಹತ್ತಿ ಕಾರ್ಖಾನೆ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಅನ್ನು ಭಾರತದ ಹತ್ತಿಯ ಕಾರ್ಖಾನೆ ಎಂದು ಕರೆಯುತ್ತಾರೆ. 11ನೆಯ ಪ್ರಶ್ನೆ, ಯಾವ ಮರವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ? ಆಪ್ಷನ್ ಎ ಮಾವಿನ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಬ್ಲಡ್ ವುಡ್ ಮರ, ಆಪ್ಷನ್ ಡಿ ತೆಂಗಿನ ಮರ.
ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ಲಡ್ ವುಡ್ ಮರವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ. 12ನೆಯ ಪ್ರಶ್ನೆ, ದಿನದಲ್ಲಿ 3 ಬಾರಿ ಬಣ್ಣವನ್ನು ಬದಲಿಸುವ ಶಿವಲಿಂಗ ಯಾವ ರಾಷ್ಟ್ರದಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. 13ನೇ ಪ್ರಶ್ನೆ, ತಮಿಳುನಾಡಿನ ರಾಜಧಾನಿ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ. 14ನೇ ಪ್ರಶ್ನೆ, ಯಾವ ಜೀವಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಏಡಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ. 15ನೆಯ ಪ್ರಶ್ನೆ, ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ? ಆಪ್ಷನ್ ಎ ಕೆಂಪು ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಗುಲಾಬಿ ಬಣ್ಣ, ಆಪ್ಷನ್ ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಳದಿ ಬಣ್ಣವನ್ನು ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಬಳಸುತ್ತಾರೆ. 16ನೆಯ ಪ್ರಶ್ನೆ, ಕೋಳಿಯ ಚರ್ಮವನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಆರೋಗ್ಯಕರ ಕೊಬ್ಬು, ಆಪ್ಷನ್ ಬಿ ಹೆಚ್ಚು ಪ್ರೋಟೀನ್, ಆಪ್ಷನ್ ಸಿ ಕೀಲು ನೋವು ಕಡಿಮೆ, ಆಪ್ಷನ್ ಡಿ ಚರ್ಮದ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಕೋಳಿಯ ಚರ್ಮವನ್ನು ತಿಂದರೆ ಆರೋಗ್ಯಕರ ಕೊಬ್ಬು, ಹೆಚ್ಚು ಪ್ರೋಟೀನ್, ಕೀಲು ನೋವು ಕಡಿಮೆ ಮತ್ತು ಚರ್ಮಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. 17ನೇ ಪ್ರಶ್ನೆ, ಋತುಗಳ ರಾಜ ಎಂದು ಯಾವ ಋತುವನ್ನು ಕರೆಯುತ್ತಾರೆ? ಆಪ್ಷನ್ ಎ ವಸಂತ ಋತು, ಆಪ್ಷನ್ ಬಿ ಹೇಮಂತ ಋತು, ಆಪ್ಷನ್ ಸಿ ಗ್ರೀಷ್ಮ ಋತು, ಆಪ್ಷನ್ ಡಿ ವರ್ಷ ಋತು. ಸರಿಯಾದ ಉತ್ತರ ಆಪ್ಷನ್ ಎ, ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತಾರೆ. 18ನೆಯ ಪ್ರಶ್ನೆ, ಯಾವ ಹಣ್ಣು ಕಣ್ಣಿಗೆ ಒಳ್ಳೆಯದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಅನನಾಸ್ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿತ್ತಳೆ ಹಣ್ಣು ಕಣ್ಣಿಗೆ ಒಳ್ಳೆಯದು. 19ನೆಯ ಪ್ರಶ್ನೆ, ಪ್ರತಿದಿನ ವೀರ್ಯ ಹೊರಹಾಕಿದರೆ ಏನು ಲಾಭ? ಆಪ್ಷನ್ ಎ ಒತ್ತಡ ಕಡಿಮೆ, ಆಪ್ಷನ್ ಬಿ ವೀರ್ಯಾಣು ಕೊರತೆ, ಆಪ್ಷನ್ ಸಿ ವೀರ್ಯದ ಗುಣಮಟ್ಟ ಹೆಚ್ಚಳ, ಆಪ್ಷನ್ ಡಿ ನೋವು ನಿವಾರಕ. ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ ಕಡಿಮೆ ಮತ್ತು ಆಪ್ಷನ್ ಸಿ ವೀರ್ಯದ ಗುಣಮಟ್ಟ ಹೆಚ್ಚಳ. 20ನೆಯ ಪ್ರಶ್ನೆ, ಮಹಾಭಾರತದಲ್ಲಿ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವರು ಯಾರು? ಆಪ್ಷನ್ ಎ ಶ್ರೀಕೃಷ್ಣ, ಆಪ್ಷನ್ ಬಿ ದ್ರುಪದ, ಆಪ್ಷನ್ ಸಿ ದ್ರೋಣಾಚಾರ್ಯ, ಆಪ್ಷನ್ ಡಿ ಗಣೇಶ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಕೃಷ್ಣ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.